ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಕಂದನೊಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆಲ್ರೆಡಿ ವ್ಲಾಗ್ ನ ಅಂಬ್ರೆಲಾ ಇಟ್ಕೊಂಡು ನಮ್ಮ ಬಾಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 7 months ಅಲ್ಲಿ ಅವನ್ಗೆ ಡ್ಯಾಡ್ ತಂದ್ಕೊಟ್ಟಂತ ಛತ್ರಿ. ಏನಕ್ಕೆ ಅಂಬ್ರೆಲಾ ತಂದಿದ್ದು ಅಂದ್ರೆ ಫೋಟೋಶೂಟ್ಗೆ. ಆ ಫೋಟೋಸ್ ಕೂಡ ನಾನು ಬೇಕಾದ್ರೆ ಆಡ್ ಮಾಡಿರ್ತೀನಿ, ನೋಡ್ಬೋದು. ಇಲ್ಲಾಂದ್ರೆ ಸಪ್ರೇಟ್ ಆಗಿ ಒಂದು ಫೋಟೋ ಶೂಟ್ ಎಲ್ಲ ಚೆನ್ನಾಗಿ ಮಾಡಿದೀನಿ, ಅದೆಲ್ಲ ಒಂದು ವ್ಲಾಗ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಅಂಡ್ ಇವಾಗ ಅಂಬ್ರೆಲಾ ಇಟ್ಕೊಂಡು ನಿಮ್ಗೆ ಎಲ್ಲ ಡ್ರೆಸ್ ಅಪ್ ಮಾಡಿ ರೆಡಿ ಆಗಿದೆ. ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಹಂಗಾಗಿ ಮೈಸೂರಿಂದ ಬಂದಿದ್ದು, ಎಲ್ರು ನೋಡ್ಕೊಂಡು ಹೋಗೋಣ ಒಂದ್ಸಲಿ ಅಂತ ಹೇಳಿ. ತರ ಫ್ಯಾಮಿಲೀಸ್ ಮನೆಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ನನ್ಗಂತೂ ಸಖತ್ ಖುಷಿ. ಅಂಡ್ ಅಪರೂಪಕ್ಕೆ ಹೋಗ್ತೀವಿ, ಎಲ್ರು ಸಿಗ್ತಾರೆ ಅಂದ್ರೆ ನನ್ಗಂತೂ ಖುಷಿ ಆಗುತ್ತೆ. ಅಂಡ್ ಹೋಗ್ತಾ ಇದ್ದೀನಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ಹುಷಾರಿಲ್ಲ ಅಂದ್ರೆ ಆತರ ಮೇಜರ್ ಪ್ರಾಬ್ಲಮ್ ಅಂತ ಅಲ್ಲ, ಜಸ್ಟ್ ಏನೋ ಸ್ವಲ್ಪ ಹುಷಾರಿರಲ್ಲ ಅಲ್ವಾ ನಾರ್ಮಲ್ ಆಗಿ. ಆದ್ರೂ ಅವ್ರನ್ನ ನೋಡಿದ್ರೆ ಅವ್ರಿಗೂ ಸಖತ್ ಖುಷಿ ಆಗುತ್ತೆ ಅಲ್ವಾ, ಬಂದ್ರು ನಮ್ಮನ್ನ ನೋಡೋದಿಕ್ಕೆ ಅಂತ. ಅಂಡ್ ಅತ್ತೆ ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಾನು ಅವ್ರ ಮನೆಯಲ್ಲೇ ಇದ್ದಿದ್ದು. ಎಕ್ಸ್ಪೈರ್ ಆದಾಗ ನಮ್ಮ ಮಾವ, ಅದ್ರ ಬಗ್ಗೆ ನಾನು ಬ್ಲಾಗ್ ಅಲ್ಲಿ ಹೇಳಿದೀನಿ. ಅವ್ರ ವೈಫ್ ನ ನಾನು ನೋಡೋದಕ್ಕೆ ಹೋಗ್ತಾ ಇರೋದು. ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೋತಿದ್ರು. ಅಂಡ್ ಆ ಸ್ಕೂಲ್ ಡೇಸ್ ಅಲ್ಲಿ ಅವರು ನಮ್ಗೆ ಎಷ್ಟು ಪ್ರೀತಿಯಿಂದ ಅಡ್ಗೆ ಮಾಡ್ಕೊಡ್ತಾ ಇದ್ರು. ಪ್ರತಿಯೊಂದು ಸಣ್ಣ ಸಣ್ಣದು ಕೂಡ ಲೈಫ್ ಅಲ್ಲಿ ನಾವು ಬೆಳೀತಾ ಬೆಳೀತಾ ಎಲ್ಲದೂ ಕೂಡ ವ್ಯಾಲ್ಯೂ ತಿಳ್ಕೊತೀವಿ. ಸೊ ಆ ಏಜ್ ಅಲ್ಲಿ ಅವ್ರು ನಮ್ಗೆ ಮಾಡ್ಕೊಡುವಂತದ್ದು ಅವಾಗ ನಮ್ಗೆ ಏನೂ ಗೊತ್ತಾಗಲ್ಲ. ಬಟ್ ನಾವು ಒಂದು ಸರ್ಟನ್ ಟೈಮ್ ಅಲ್ಲಿ ನಾವು ಇನ್ನೊಬ್ರಿಗೆ ಪ್ರೀತಿಯಿಂದ ಅಡ್ಗೆ ಮಾಡುವಂತ ಟೈಮ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಮಾಡ್ಕೊಡ್ತಾ ಇದ್ರು ಅಲ್ವಾ ನಮ್ಗೆ, ಹಾಗೆ ಹೇಗೆ ಅಂತ. ಅದೆಲ್ಲ ಒಂಥರ ರಿಕಾಲ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪರ್ಸ್ನಲಿ ಅತ್ತೆ ಮೇಲೆ ನನ್ಗೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರೊಟ್ಟಿಗೆ ಇದ್ದೆ ಅಲ್ವಾ, ಹಂಗಾಗಿ. ಅಂಡ್ ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ ಸ್ಕಂದನೊಟ್ಟಿಗೆ ಇವಾಗ ಹೊರಟಿದ್ದೀನಿ, ನಾನು ಅಣ್ಣ ಅಂಡ್ ಸ್ಕಂದ. ಬೈಕಲ್ಲೇ ಹೋಗೋಣ ಅನ್ನೋ ಪ್ಲಾನ್ ಇತ್ತು ನನ್ಗೆ. ನಾನು, ಡ್ಯಾಡು ಅಂಡ್ ಸ್ಕಂದ. ಡ್ಯಾಡುಗೆ ಕಾರ್ ಡ್ರೈವ್ ಮಾಡಕ್ ಬರೋದಿಲ್ಲ ಅಲ್ವಾ, ಸೊ ಹಂಗಾಗಿ ಡ್ಯಾಡನ್ನ ಬಿಟ್ಟು ಅಣ್ಣನ ಕರ್ಕೊಂಡ್ ಬಂದ್ವಿ. ಬಿಕಾಸ್ ಮಳೆ ಬರಕ್ ಸ್ಟಾರ್ಟ್ ಆಗೋಯ್ತು. ಮಳೆ ಬಂದಿಲ್ಲ ಅಂದ್ರೆ ನಾನು, ಡ್ಯಾಡು ಅಂಡ್ ಸ್ಕಂದ ಇವತ್ತು ಬೈಕಲ್ಲಿ ಒಂದು ಟ್ರಾವೆಲ್ ಕೂಡ ಆಗುತ್ತೆ ಅಂಡ್ ಒಂದು ಬ್ಲಾಗ್ ಕೂಡ ಆಗುತ್ತೆ ನನ್ನ ತಂದೆ ಒಟ್ಟಿಗೆ ಅಂತ ಅನ್ಕೊಂಡಿದ್ದೆ. ಯಾವತ್ತೇ ಆಗ್ಲಿ ಒಂದು 1 minute ಬ್ಲಾಗೇ ಆಗ್ಲಿ, ಅದು ನಮ್ ಡ್ಯಾಡಿ ಜೊತೆ ಒಂದು ಕ್ಯಾಪ್ಸೂಲ್ ಸಿಗತ್ತೆ ಅಂದ್ರೆ ನಾನು ಅದನ್ನ ಮಿಸ್ ಔಟ್ ಮಾಡ್ಕೊಳ್ಳೋದೇ ಇಲ್ಲ. ಅದೇನೇ ಆಗಿರ್ಲಿ ಬ್ಲಾಗ್ ಅಲ್ಲಿ ನಾನು ಅದನ್ನ ಹಾಕೇ ಹಾಕ್ತೀನಿ. ಸೊ ಆತರ ನನ್ಗೆ ಪರ್ಸ್ನಲಿ ನಮ್ ಡ್ಯಾಡಿ ಜೊತೆ ವ್ಲಾಗ್ಸ್ ಇರ್ಬೋದು, ಒಂದ್ ಚಿಕ್ಕದಾಗ್ಲಿ ಅದು ಹಾಕೋದಂದ್ರೆ ಸಖತ್ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ತುಂಬಾನೇ ವೆಯ್ಟ್ ಮಾಡಿದೆ ನಾನು, ಬಟ್ ಮಳೆನೂ ಇಲ್ಲ, ಹಂಗಾಗಿ ಕಾರಲ್ಲಿ ಬರ್ಬೇಕಾಯ್ತು. ಸೊ ಅದೊಂಚೂರು ಬೇಜಾರಾಯ್ತು ನನ್ಗೆ, ಡ್ಯಾಡಿನ ರೆಡಿ ಮಾಡಿಸಿ ಬರಕ್ಕಾಗ್ಲಿಲ್ವನ ಅಂತ. ಪರವಾಗಿಲ್ಲ ಬನ್ನಿ ಕಾರಲ್ಲಿ ಜಾಯ್ನ್ ಆಗಿ ಅಂದ್ರೆ ಅವ್ರು ಬರ್ಲಿಲ್ಲ. ಸುಮ್ನೆ ಏನಕ್ಕೆ, ಮನೇಲಿ ಇರ್ತೀನಿ, ಹಸು ಇದೆ ನೋಡ್ಕೋತಾ ಇರ್ತೀನಿ, ನಾಗೇಶನು ಇರಲ್ವಲ್ಲ ಅಂತ ಹೇಳಿ ಅವ್ರು ಬರ್ಲಿಲ್ಲ. ಅಂಡ್ ಇವಾಗ ಫಸ್ಟ್ ಸಂತೆ ಮರಳಿಗೆ ಹೋಗೋಣ ಅನ್ಕೊಂತೀವಿ. ಬಿಕಾಸ್ ಸ್ವಲ್ಪ ಫ್ರೂಟ್ಸ್ ಅಂಡ್ ಬೇಕರಿ ಕೆಲವೊಂದು ಐಟಮ್ಸ್ ತಗೋಬೇಕಿತ್ತು. ಅಂಡ್ ಅಲ್ಲಿ 2 ಮನೆ ವಿಸಿಟ್ ಮಾಡೋದಿದೆ. ಒಂದು ಪುಟಾಣಿ ಕೂಡ ಇದ್ದಾನೆ, ನಿಮ್ಗೂ ಕೂಡ ತೋರಿಸ್ತೀನಿ. ಸ್ಕಂದನ್ಗೂ ಅವನ್ಗೂ ಮೇ ಬಿ 1 year 1 month ಅಷ್ಟೇ ಡಿಫ್ರೆನ್ಸ್ ಇರ್ಬೋದು. 1 year ಅಂತ ಅನ್ಕೊಂಡಿದ್ದೀನಿ ನಾನು, ಸರಿಯಾಗಿ ನನಗೆ ಗೊತ್ತಿಲ್ಲ, ಬಟ್ ಅಷ್ಟಿರತ್ತೆ. ಅವನ ಜೊತೆ ಇವ್ನು ಹೇಗಿರ್ತಾನೆ ನೋಡೋಣ. ಒಂದ್ಸಲನೂ ನಾನು ಈ ತರ ಅವನ್ಗೆ ತರ ಫ್ರೆಂಡ್ಸ್ ಅಂತ ಯಾರು ಇನ್ನ ಅವನ್ಗೆ ಇಂಟ್ರೊಡ್ಯೂಸ್ ಮಾಡೋದಾಗ್ಲಿ ಆತರ ಎಲ್ಲ ಏನಿಲ್ಲ. ನೋಡೋಣ, ಮಕ್ಳು ಸೇರಿದಾಗ ಚೆನ್ನಾಗಿರುತ್ತೆ ಅಲ್ಲ, ಹೇಗೆ ಆಟ ಆಡ್ತಾರೆ, ಇಲ್ಲ ಫೈಟ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತಾರೆ ಒಂದೊಂದ್ ಮಕ್ಳು. ಸೊ ನೋಡೋಣ ಸ್ಕಂದ ಏನ್ ಮಾಡ್ತಾನೆ ಅಂತ. ಅಂಡ್ ಇನ್ನೇನ್ ಫ್ರೂಟ್ಸ್ ಶಾಪ್ಸ್ ಕಾಣಿಸ್ತಾ ಇದೆ ನನ್ಗೆ. ಚೆನ್ನಾಗಿ ಎಲ್ಲಿ ಸಿಗತ್ತೆ ನೋಡೋಣ, ಚೆನ್ನಾಗಿರೋ ಕಡೆ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಫ್ರೂಟ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ತಗೊಳ್ಳಲ್ಲ. ಬಿಕಾಸ್ ತಗೊಂಡ್ ಹೋಗಿನೂ ಚೆನ್ನಾಗಿಲ್ದೇ ಇರೋದು ತಗೊಂಡ್ ಹೋಗೋದಕ್ಕೆ ನನ್ಗೆ ಅಷ್ಟು ಇಷ್ಟ ಆಗಲ್ಲ. ಫಸ್ಟ್ ಮೆಡಿಕಲ್ ಅಲ್ಲಿ ಬಂದೆ, ಒಂದು ಟ್ಯಾಬ್ಲೆಟ್ ತರೋಕ್ ಹೇಳಿದ್ರು ಡ್ಯಾಡು. ಸೊ ಇದೆಯಾ, ಇಲ್ಲ ಅಂದ್ರೆ ಬರ್ಸ್ಬಿಟ್ಟು ಹೋಗೋಣ ತಂದು ಕೊಡ್ತಾರೆ ಇವರು. ರೆಗ್ಯುಲರ್ ಆಗಿ ನಾನು ಪಾಪುಗೇನು ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರೆ ಅದಿರ್ಬೋದು, ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ನಲ್ಲ ಅದು, ಅಂಡ್ ಡೈಪರ್ಸ್, ಅವ್ನಿಗೆ ಏನೇನ್ ಥಿಂಗ್ಸ್ ಬೇಕು ಎಲ್ಲದು ರೆಗ್ಯುಲರ್ ಆಗಿ ಒಂದು 1 year ಇಂದಾನು ನಾನು ಇಲ್ಲೇ ತಗೊಳ್ಳೋದು ಮೆಡಿಕಲ್ ಅಲ್ಲಿ. ಸೊ ಏನೇ ಟ್ಯಾಬ್ಲೆಟ್ಸ್ ಬೇಕಿದ್ರು ಮೈಸೂರಿಂದ ನಮ್ಗೆ ತರ್ಸ್ಕೊಡ್ತಾ ಇದ್ರು. ಹಂಗಾಗಿ ಒಂದು ಟ್ಯಾಬ್ಲೆಟ್ ಬೇಕಿತ್ತು, ಇರ್ಲಿಲ್ಲ, ಸೊ ಬರ್ಸ್ಬಿಟ್ಟು ಬಂದೆ. ದೆನ್ ಫ್ರೂಟ್ಸ್ ಕೂಡ ಹತ್ರ ಬಂತು. ಇಲ್ಲಿ ಫ್ರೂಟ್ಸ್ ಚೆನ್ನಾಗಿರುತ್ತೆ ಅಂತ ಅಣ್ಣ ಹೇಳ್ದ. ನನಗಿಲ್ಲಿ ಅಷ್ಟು ಗೊತ್ತಿಲ್ಲ, ನನ್ ಮೈಸೂರಲ್ಲೂ ಅಷ್ಟೇ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಕ್ರಿಶ್ ತರ್ತಾರೆ ಅಷ್ಟೇ, ನಾನು ಎಲ್ಲೂ ನೋಡಲ್ಲ ಅಂಡ್ ಅಡ್ರೆಸ್ಸೇ ಗೊತ್ತಾಗಲ್ಲ ಅಂತ ಹೇಳದ್ನಲ್ಲ, ಹಾಗೆ. ಅಂಡ್ ಚೆನ್ನಾಗ್ ಅನ್ನಿಸ್ತು, ಇಲ್ಲಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ನಂಗೆ ನೋಡಿದಾಗ. ಸೊ ಏನೇನ್ ಫ್ರೂಟ್ಸ್ ಬೇಕು ಅದೆಲ್ಲ ಕೂಡ ತಗೊಂಡೆ. ಬಟ್ ಏಲಕ್ಕಿ ಬಾಳೆಹಣ್ಣು ತಗೋಬೇಕಿತ್ತು ನಾನು, ಬಟ್ ಅದು ಚೆನ್ನಾಗಿರ್ಲಿಲ್ಲ, ಹಂಗಾಗಿ ನಾನು ತಗೊಳಕ್ ಆಗ್ಲಿಲ್ಲ. ಅಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತಗೊಂಡೋಗಿ ಕೊಟ್ರೆ ಆಯ್ತು ಅಂತ ಅಲ್ಲಿ ಏನ್ ಫ್ರೂಟ್ಸ್ ಇದೆ ಅದ್ರಲ್ಲಿ ಏನ್ ಚೆನ್ನಾಗಿದೆ ಅದನ್ನ ತಗೊಂಡು. ಅಂಡ್ ಕೇಕ್ಸ್ ತಗೊಂಡೆ, ಚಾಕ್ಲೇಟ್ ಕೇಕ್, ಪೈನಾಪಲ್ ಕೇಕ್ ಅಂಡ್ ಹನಿ ಕೇಕ್. ಸೊ ಇಬ್ರಿಗೂ ಶೇರ್ ಆಗಿ
ಬೇರೆ ಬೇರೆ ಫ್ಲೇವರ್ ಇರಲಿ. ಸೊ 2 ಕೇಕ್ ತಗೊಳ್ಳೋ ಐಡಿಯಾ ಇತ್ತು ನನಗೆ. ಸೊ ಒಬ್ರಿಗೆ 2 ಕೇಕ್ ಆಗಿರೋದ್ರಿಂದ ಸೇಮ್ ತಗೊಂಡ್ರೆ ಏನ್ ಡಿಫ್ರೆನ್ಸ್ ಇರಲ್ಲ. 2 ತಗೊಂಡ್ರೆ 2 ಟೇಸ್ಟ್ ಎಂಜಾಯ್ ಮಾಡ್ಬೋದಲ್ವಾ? ಆ ತರ ಥಿಂಕ್ ಮಾಡಿ ನಾನು ಆ ರೀತಿ ತಗೊಂಡೆ. ಅಂಡ್ ಯೂಶಲಿ ಮಕ್ಳಿಗೆ ಅಂದ್ರೆ ಹನಿ ಕೇಕ್ ಇಷ್ಟ ಆಗುತ್ತೆ. ಸೊ ಪುಟಾಣಿಗೆ ಒಂದು ಹನಿ ಕೇಕ್ ಅಂಡ್ ಒಂದು ಚಾಕ್ಲೇಟ್ ಕೇಕ್ ತಗೊಂಡೆ. ಅಂಡ್ ನಮ್ ಕಾವುಗೆ ಒಂದು ಚಾಕ್ಲೇಟ್ ಕೇಕ್ ಅಂಡ್ ಒಂದು ಪೈನಾಪಲ್ ಕೇಕ್ ನ ತಗೊಂಡ್ವಿ. ಫೈನಲಿ ಎಲ್ಲಾ ತಗೊಂಡು ಕಾರೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಆನ್ ದ ವೇ ಸ್ಕಂದನ್ ನೋಡಿ ಹೇಗೆ ಆಡ್ತಿದ್ದಾನೆ, ಡ್ಯಾಶ್ ಬೋರ್ಡ್ಗೆಲ್ಲ ಗುದ್ದೋದು. ಬಿಕಾಸ್ ಇದು ಪಿ ಪಿ ಅಂತ ಸೌಂಡ್ ಆಗುತ್ತೆ ಇದು. ಸೊ ಸೌಂಡ್ ಆಗ್ಲಿ ಅಂತ ಹೇಳಿ ಅದಕ್ಕೆ ಗುತ್ತಾ ಇರೋದು ಅವನು. ಅಂಡ್ ಹೇಗ್ ಆಡ್ತಾನೆ ಈಗ ಅಂದ್ರೆ ಮುಂದೆ ಕೂರ್ಸೋದ್ ಬೇಡ ಅನ್ಕೋತೀನಿ ಎಷ್ಟೋ ಟೈಮ್. ಬಿಕಾಸ್ ಒಂದೊಂದ್ಸಲ ಮಾವನ್ ಜೊತೆನೆ ಕೂರ್ಬೇಕು, ನಾನೇ ಸ್ಟೇರಿಂಗ್ ನ ಇದ್ ಮಾಡ್ಬೇಕು, ಆತರ ಎಲ್ಲ ಆಕ್ಷನ್ಸ್ ಮಾಡಿ ತೋರಿಸ್ತಾನೆ. ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವತ್ ಸ್ವಲ್ಪ ಆರಾಮಾಗಿ ಕೂತಿದ್ದಾನೆ. ಹಿಂದೆ ಕೂರ್ಸೋಣ ಅಂತ ಅಂದ್ರೆ ನಾನೊಬ್ಳೆ ಹೋಗಿ ಹಿಂದೆ ಕೂತ್ಕೊಳ್ಳೋದು ನಂಗೂ ಒಂಥರ ಬೋರಿಂಗ್. ನಂಗೆ ಮುಂದೆ ಇರೋ ಅಷ್ಟು ಕಂಫರ್ಟ್ ಹಿಂದೆ ಬ್ಯಾಕ್ ಸೀಟ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ನನ್ಗೆ. ಹಂಗಾಗಿ ನಾನು ಕುತ್ಕೊಂಡು ಇವನ್ನ ಇಲ್ಲೇ ಹ್ಯಾಂಡಲ್ ಮಾಡ್ತೀನಿ. ಡ್ಯಾಡಿ ಅಥವಾ ಮಮ್ಮ ಬಂದಿದ್ರೆ ಮಾತ್ರ ನಾನು ಹಿಂದೆ ಕೊಡ್ತೀನಿ ಇವನ್ನ. ಅದು ಮೋಸ್ಟ್ ಆಫ್ ದ ಟೈಮ್ ನನ್ನ ಜೊತೆನೇ ಇರ್ತಾನೆ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಕೆಲವೊಂದ್ ಟೈಮ್ ಇಲ್ಲ ಆಗೋದೇ ಇಲ್ಲ, ಮಾವನ್ ತೊಂದ್ರೆ ಕೊಡ್ತಿದ್ದಾನೆ, ರೈಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ ಅವನ್ನ ಹಿಂದಗಡೆ ಕೂರ್ಸಿರ್ತೀನಿ ಅಷ್ಟೇ. ನಿದ್ದೆ ಬಂದ್ರು ಅಷ್ಟೇ ಕೂರಿಸ್ಬಿಡ್ತೀನಿ. ಇಲ್ಲೇನಾದ್ರು ಮುಂದೆ ಡ್ಯಾಶ್ ಬೋರ್ಡ್ಗೆ ಇದ್ ಮಾಡ್ಕೋತಾನೆ ಅಂತ ಹೇಳಿ. ಅಂಡ್ ಸಾಂಗ್ ಹಾಕು ಅಂತ ಹೇಳೋದು, ಅದನ್ನ ಪ್ರೆಸ್ ಮಾಡೋದು, FM ಆನ್ ಮಾಡೋದು, ಬ್ಲೂಟೂತ್ ಕನೆಕ್ಟರ್ ಇದೆ ಅಲ್ಲಿ ಅದನ್ನ ಪ್ರೆಸ್ ಮಾಡೋದು, ಹಿಂಗೆಲ್ಲ ಮಾಡ್ತಾನೆ ಇರ್ತಾನೆ. ಇನ್ನಾದ್ರೂ ಏನೋ ಮಾಡ್ದೆ ಅಂತೂ ಇನ್ನು 1 ಸೆಕೆಂಡ್ ಇರೋದು ಕೂಡ ನಾನು ನೋಡಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಮಾತ್ರ ಅವನು ಸುಮ್ನೆ ಆರಾಮಾಗಿರ್ತಾನೆ ಏನೂ ಇಲ್ದೆ. ಬಟ್ ಎದ್ದಿದ ತಕ್ಷಣ ಸ್ಟಾರ್ಟ್ ಆದ್ರೆ ಮಲ್ಗೋ ತನಕನು ಏನಾದ್ರೂ ಒಂದು ಹುಡುಕ್ತಾ ಇರ್ತಾನೆ ಸುಮ್ನೆ. ಅದೇನು ಇದೇನು ಆ ತರ ಮಾಡ್ತಾ ಇರ್ತೇನೆ. ಒಂಥರ ನೋಡ್ಲಿಕ್ ಚೆನ್ನಾಗಿರುತ್ತೆ. ಬಟ್ ಒಂದೊಂದ್ಸಲ ಸಿಟ್ ಬರುತ್ತೆ ನನ್ಗೂನು ಕೂಡ. ಎಲ್ಲಾ ಮದರ್ಸ್ಗೂ ಹಾಗೆ ಅನ್ಸುತ್ತೆ. ಬಟ್ ಒಂದೊಂದ್ಸಲ ಸಿಟ್ ಬಂದ್ರು ಕೂಡ ಅವ್ನ್ಗ್ ಅದ್ರಕ್ಕೆ ಮನ್ಸಾಗಲ್ಲ, ಅಷ್ಟು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ತಾನೆ ನನ್ ಮಗ ಅಂತೂ. ಅವಾಗ ಹೋಗ್ಲಿ ಬಿಡು, ಸರಿ ಮಾಡ್ಕೊಂಡ್ರೆ ಆಯ್ತು, ಮತ್ತೆ ಅವನು ಏನಾದ್ರು ಮಾಡಿರೋದ್ನ ಅಂತ ಅನ್ಕೋತಾ ಇರ್ತೀನಿ. ಫೈನಲಿ ಮನೆ ಕೂಡ ಬಂತು. ಇವಾಗ ಒಳಗಡೆ ಹೋಗಿ ನೋಡೋಣ ಯಾರಿದ್ದಾರೆ ಏನು ಇರ್ತಾ ಅಂತ. ಅಂಡ್ ಮಳೆ ಕೂಡ ಬರ್ತಿತ್ತು, ಅದಕ್ಕೆ ಅಂಬ್ರೆಲ್ಲ ಕೊಟ್ರೆ ನಾನೇ ಹಿಡ್ಕೋಬೇಕು ಅಂತ ಇವನು ಹಿಡ್ಕೊಂಡಿರೋ ಸ್ಟೈಲ್ ನೋಡಿ ಹಂಗೆ ಕೆಳಗಡೆ ಕೂಡ ಬೀಳ್ಸ್ಬಿಟ್ಟ. ಅದನ್ನೇ ತಕೊಂಡು ಮತ್ತೆ ಅಲ್ಲೋಗಿ ಮಾತಾಡಿಸ್ವಿ. ಅಂಡ್ ಕಾವ್ಯ ಸ್ಕೂಲಿಂದ ಬಂದಿರ್ಲಿಲ್ಲ ನಮ್ಮ ಅತ್ತೆ ಮೊಮ್ಮಗಳು. ಸೊ ವೇಟ್ ಮಾಡಿದ್ದಾಯ್ತು. ಅಂಡ್ ಪುಟಾಣಿ ನೋಡೋದಿತ್ತಲ್ಲ ಅದನ್ನ ಮುಗಿಸ್ಕೊಂಡ್ ಬರ್ಬೋದು ಅಂತ ಹೇಳಿ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಪುಟಾಣಿ ಡಿಶು ಜೊತೆ ಹೇಗ್ ಆಡ್ತಾನೆ ಏನು ಇರ್ತಾ ನೋಡೋಣ. ಕೆಲವೊಂದು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಸಾಧ್ಯ ಆದ್ರೆ ಮಾಡ್ಕೊಂಡು ನಿಮ್ಗೂ ಕೂಡ ತೋರಿಸ್ತೀನಿ. ಫೈನಲಿ ಅವ್ರ ಮನೆಗ್ ಕೂಡ ನಾವು ರೀಚ್ ಆದ್ವಿ. ನಾವ್ ಹೇಳಿದ್ನಲ್ಲ ಪುಟಾಣಿ ಇದಾನೆ ಅದಕ್ಕೆ ಹೋಗ್ತಿದೀವಿ ನೋಡೋದಕ್ಕೆ ಅಂತ. ಡಿಶಾಂಕ್ ಅಂತ ನೇಮು. ಸೊ ಆಟ ಆಡ್ತಾ ಇದ್ದಾನೆ ನೋಡಿ. 1 ಇಯರ್ ಡಿಫ್ರೆನ್ಸ್ ಇವ್ರಿಬ್ರಿಗೂ. ಶೇಕ್ ಹ್ಯಾಂಡ್ ಕೊಡೋದು, ಮತ್ತೆ ಮುದ್ ಮಾಡೋದು, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗ್ ಮಾಡಿದ್ರು ಇಬ್ರು ಕೂಡ. ಆಮೇಲಿಂದ ಹೇಗ್ ಫೈಟ್ ಮಾಡ್ತಾರೆ ನೋಡಿ. ಇವಾಗ ನೋಡಿ ಚೆನ್ನಾಗಿ ಶೇಕ್ ಹ್ಯಾಂಡ್ ಕೊಡೋದು, ಮತ್ತೆ ಜೊತೆಲೆ ಹೋಗೋದು, ಇದೆಲ್ಲ ಮಾಡ್ತಿದ್ರು. ಅಂಡ್ ಒಂದ್ಸಲ ಹೋಗ್ಬಿಟ್ರು ಹೋಗಿ ಅವ್ನು ಇವ್ನ್ಗೊಂದ್ ಏಟ್ ಹೊಡಿಯೋದು, ಅವ್ನ್ಗೊಂದ್ ಏಟ್ ಹೊಡಿಯೋದು, ಈ ತರ ಮಾಡ್ತಿದ್ರು. ಅಂಡ್ ಇಲ್ಲೊಂದು ಕಾರ್ ಇತ್ತು. ಸೊ ಅದನ್ನ ರೈಡ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಕೂತಿದ್ದಾನೆ ಇವಾಗ ಸ್ಕಂದ, ಓಡಿಸ್ತೀನಿ ಅಂತ. ಸೊ ಈ ತರದ್ದೆಲ್ಲ ಅವ್ನಿಗೆ ಸ್ವಲ್ಪ ಲೈಕ್ ಆಗುತ್ತೆ. ಬಟ್ ಇವನ್ಗೆ ಇನ್ನೂ ಗೊತ್ತಾಗಲ್ಲ, ಕಾಲ್ನ ಎತ್ಬೇಕು, ಅದು ಮೂವ್ ಆದಾಗ ಕಾಲ್ ಸಿಕ್ಕಾಕೋಗ್ಬಿಡ್ತು 1-2 ಸಲ. ಅದಕ್ಕೆ ಭಯ ಪಟ್ಟ ಸ್ವಲ್ಪ. ಆಮೇಲೆ ಇವನ್ನ ಕೂರ್ಸಿ ಅವ್ನ ಹಿಂದೆ ಕೂರ್ಸಿ ಇಬ್ರು ಎಷ್ಟು ಚಂದ ಹೋಗ್ತಿದ್ದಾರೆ ನೋಡಿ. ಈ ತರ ಎಲ್ಲ ನಮ್ಗೆ ಕ್ಯೂಟ್ ಮೂಮೆಂಟ್ಸ್ ನೋಡೋದಕ್ಕೂ ಇಷ್ಟ ಆಗುತ್ತೆ. ಅಂಡ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸ್ತು, ಹಂಗಾಗಿ ಶೇರ್ ಮಾಡ್ಕೊಂಡೆ. ಹಿಂದೆ ಕೂತ್ಕೊಂಡು ಅವ್ನ ಸ್ವೆಟರ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದ. ಒಂದು 2 ರೌಂಡ್ಸ್ 3 ರೌಂಡ್ಸ್ ಚೆನ್ನಾಗಿ ಕಾಲ್ನ ಹೀಗೆ ಎತ್ಕೊಂಡಿದ್ದ. ಬಟ್ ಒಂದು 4ನೇ ಸಲ ಹೋದಾಗ ಕಾಲ್ ಸಿಕ್ಸ್ಕೊಬಿಟ್ಟು ಅಳ್ತಿದ್ದಾನೆ. ನಾನು ಯಾಕೆ ಅಳ್ತಿದ್ದಾನೆ ಇವನು, ಮುಂದೆ ಓಡಿಸ್ತಾರೋ ಡಿಶನ್ ಕೂಡ ಮಗು ಅಲ್ವಾ, ಅವನಿಗೂ ಅರ್ಥ ಆಗಿಲ್ಲ. ಅವ್ನು ಹೋಗ್ತಾನೆ ಲಾಸ್ಟಿಗೆ ಅವ್ನ ಕಾಲ್ ಸಿಕ್ಸ್ಕೊಂಡು ಹೇಳ್ತಾನೆ ಇದ್ದಾನೆ. ಸ್ವಲ್ಪ ಟೈಮ್ ಅವ್ರ ಮನೇಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂಡ್ ಸ್ಕಂದ ಪಾಪು ಇಬ್ರು ಚೆನ್ನಾಗಿ ಆಟ ಆಡ್ತಿದ್ರು. ಅದ್ ನೋಡ್ಲಿಕ್ಕೆ ನನಗೂ ಕೂಡ ಖುಷಿ ಆಯ್ತು. ಅಂಡ್ ಈ ತರ ತಗೊಳ್ಳೋಣ ಅಂತ ನಾನು ನೋಡ್ತಿದ್ದೆ. ಬಟ್ ಅಲ್ಲೇ ನಾನು ಟ್ರೈ ಮಾಡಿದಾಗ್ಲೇ ಅನಿಸ್ತು ಕಾಲು ಇವನ್ಗೆ ಇನ್ನ ಎತ್ತಿಟ್ಕೊಂಡು ಓಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅಂಡ್ ಇವನ್ಗೆ ಐಡಿಯಾ ಎಲ್ಲ ಸಿಕ್ಕಿಲ್ಲ. ಸೊ ಕಾಲ್ ಸಿಕ್ಸ್ಕೊಂಡ್ಬಿಟ್ರೆ ಅಂತಾನೆ ಇದನ್ನ ಅಮೆಝಾನ್ ಎಷ್ಟೋ ಸಲ ಕಾರ್ಟ್ ಮಾಡಿ ಇಟ್ಟಿದ್ದೀನಿ, ಬ್ಲಾಕ್ ಅಂಡ್ ವೈಟ್. ಬಟ್ ಅದನ್ನ ಇನ್ನ ಪರ್ಚೇಸ್ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ತಗೊಳ್ಳೋಣ ಅನ್ಕೊಂಡಿದ್ದೀನಿ.
ಖುಷಿ ಅಂದ್ರೆ ಖುಷಿ ನನ್ನ ಮಗನಿಗೆ ನೋಡಿ. ನಾನು ಕಾಲ್ ಮುಗಿಸ್ಕೊಂಡು ಕಾಲ ಬಂದಿರ್ತಾಳೆ ಅಂತ ಹೇಳಿ ಇಲ್ಲಿ ಬಂದು ಮಾತಾಡ್ಸ್ಕೊಂಡು ಆರಾಮಾಗಿ ಮನೆಗೆ ಬಂದ್ವಿ. ಈ ಡೇ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈವ್ನಿಂಗ್ ಟೈಮ್ ನಾವು ಹೋಗಿದ್ದು, ಎಲ್ಲೇ ಅದು ಅಷ್ಟೇ ಈವ್ನಿಂಗ್ ಹೋಗೋದಕ್ಕೆ ನಾನು ಜಾಸ್ತಿ ಲೈಕ್ ಮಾಡ್ತೀನಿ. ನೀವು ಕೂಡ ಹಾಗೇನೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.